ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಿಂಪಲ್ ಹಾಗೆ ತುಂಬ ಟೇಸ್ಟಿಯಾದ ಒಂದು ಎಳ್ನೀರು ದೋಸೆ ಮಾಡೋಣ. ಇದು ಮೇಲ್ಗಡೆಯಿಂದ ತುಂಬ ಸಾಫ್ಟ್ ಹಾಗೆ ಅಡಿಗಡೆಯಿಂದ ತುಂಬ ಕ್ರಿಸ್ಪಿ ಆಗಿರ್ತದೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ರುಚಿಕರವಾಗಿರ್ತದೆ. ಇದನ್ನು ನೀವು ಚಟ್ನಿ ಅಥವಾ ಸಾಂಬಾರ್ ಜೊತೆ ತಿನ್ಬಹುದು. ಇದನ್ನು ಮಾಡಲಿಕ್ಕೆ ನಾನಿಲ್ಲಿ ಒಂದು ಎಳ್ನೀರನ್ನು ತಗೊಂಡಿದ್ದೇನೆ. ಅದನ್ನು ಓಪನ್ ಮಾಡಿ ಅದರಲ್ಲಿರುವ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಎಳ್ನೀರನ್ನು ನೀವು 6 7 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಬೇಕು. ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಸಕ್ಕರೆ ಸಹ ಮಿಕ್ಸ್ ಮಾಡಿ ಇಡ್ಬೋದು. ನಂತರ ನೀವು ಒಂದು ಪಾತ್ರೆಯಲ್ಲಿ ಅಕ್ಕಿ ತಗೊಂಡು ಅದನ್ನು ಒಂದು 2 3 ಸತಿ ತನಕ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ಒಂದು 5 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಸೈಡಿಗೆ ಇಡಬೇಕು. ಹಾಗೆ ನೀವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಸಬ್ಬಕ್ಕಿ ಹಾಕಿ ಅದನ್ನು ಒಂದು 1 2 ಸತಿ ತನಕ ಚೆನ್ನಾಗಿ ತೊಳೆದು ಅದಕ್ಕೆ ನೀರು ಹಾಕಿ ಒಂದು 5 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಡಬೇಕು. ನಂತರ ನೀವು ಒಂದು ಮಿಕ್ಸರ್ ಜಾರಲ್ಲಿ ನೆನೆಸಿದ ಅಕ್ಕಿ, ಸಬ್ಬಕ್ಕಿ, ಕಾಯಿ ತುರಿ, ಸ್ವಲ್ಪ ಅನ್ನ ಹಾಗೆ ಎಳ್ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನಂತರ ನೀವು ರುಬ್ಬಿದ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಓವರ್ ನೈಟ್ ಫರ್ಮೆಂಟೇಷನಿಗೆ ಸೈಡಿಗೆ ಇಡಬೇಕು. ನಂತರ ನೀವು ಅದನ್ನು ಬೆಳಿಗ್ಗೆ ತೆಗೆದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಈಗ ದೋಸೆ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ದೋಸೆ ಮಾಡೋ ಸಮಯ. ನಾನೀಗ ಒಂದು ಕಾಲಿಗೆ ಸ್ವಲ್ಪ ಎಣ್ಣೆ ಸವರಿ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಅದಕ್ಕೆ ದೋಸೆ ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಇದನ್ನು ಒಂದೇ ಸೈಡ್ ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ನೀವು ಬೇಕಿದ್ರೆ ಇದಕ್ಕೆ ಸೋಡಾ ಸಹ ಹಾಕ್ಕೊಳ್ಬೋದು. ಸೋಡಾ ಹಾಕಿದರೆ ಇನ್ನೂ ಉಬ್ಕೊಂಡು ಬರ್ತದೆ. ನಾನಿಲ್ಲಿ ಸೋಡಾ ಹಾಕಲಿಲ್ಲ. ಇವಾಗ ಸಖತ್ ಟೇಸ್ಟಿ ಹಾಗೆ ಸಿಂಪಲ್ ಆದ ಎಳನೀರು ದೋಸೆ ರೆಡಿಯಾಗಿದೆ. ಇಲ್ಲಿ ನಾವು ಕಾಯಿ ಅಕ್ಕಿ ಎಲ್ಲ ಹಾಕಿ ಮಾಡೋದ್ರಿಂದ ಇದು ತುಂಬ ರುಚಿಕರವಾಗಿ ಬರ್ತದೆ. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿದರೆ ಪುನಃ ಪುನಃ ಟ್ರೈ ಮಾಡ್ತೀರಾ, ಅಷ್ಟು ರುಚಿಯಾಗಿ ಬರ್ತದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.